Hello, dear students. Welcome to Business Taxation 2 GST and Customs Duty of 6th semester BBA. This particular session deals with problems on computation of taxable turnover. Illustration number 3. Mr. Charan Raj is a registered dealer in Mangalore. Provides the following information for the month of November. Number 1. ಇಲ್ಲಿ ರೀತಿಯ ವಿದ್ಯಾರ್ಥಿಗಳೇ ನಾವು ಟ್ಯಾಕ್ಸಬಲ್ ಟರ್ನ್ ಓವರ್ ಇದ್ರ ಮೇಲೆ ಪ್ರಾಬ್ಲಮ್ ನ ಮಾಡ್ತಾ ಇದೀವಿ. ಮೇನ್ಲಿ ನೀವೇನ್ ಫೋಕಸ್ ಮಾಡ್ಬೇಕಂದ್ರೆ ಟ್ಯಾಕ್ಸಬಲ್ ಸಪ್ಲೈಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇದ್ರ ಮಾತ್ರ ನೀವು ಟ್ಯಾಕ್ಸಬಲ್ ಟರ್ನ್ ಓವರ್ಗೆ ಹೋಗ್ಬೇಕಾಗುತ್ತೆ. ಅಗ್ರಿಗೇಟ್ ಟರ್ನ್ ಓವರ್ ಬೇರೆ, ಟ್ಯಾಕ್ಸಬಲ್ ಟರ್ನ್ ಓವರ್ ಬೇರೆ. ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳಿದೆ, ಅಗ್ರಿಗೇಟ್ ಟರ್ನ್ ಓವರ್ ಅಂದ್ರೆ ಅದರಲ್ಲಿ ಎಕ್ಸಾಮ್ಡ್ ಸಪ್ಲೈಸ್ ಬರುತ್ತೆ, ನಾನ್ ಟ್ಯಾಕ್ಸಬಲ್ ಸಪ್ಲೈಸ್ ಬರುತ್ತೆ, ಎಕ್ಸ್ಪೋರ್ಟ್ಸ್ ಬರುತ್ತೆ, ಝೀರೋ ರೇಟೆಡ್ ಸಪ್ಲೈಸ್ ಬರುತ್ತೆ. ಅದೆಲ್ಲನೂ ಇಲ್ಲಿ ಎಕ್ಸ್ಕ್ಲೂಡ್ ಮಾಡಬೇಕಾಗುತ್ತೆ. ಟ್ಯಾಕ್ಸಬಲ್ ಟರ್ನ್ ಓವರ್ ಅಂದ್ರೆ ಸಪ್ಲೈ ಆಫ್ ಟ್ಯಾಕ್ಸಬಲ್ ಗೂಡ್ಸ್ ಅಂಡ್ ಸರ್ವಿಸಸ್. ಮತ್ತೆ ಪ್ರಾಬ್ಲಮ್ ನ GST, CGST ಅಂಡ್ SGST ಅಂಡ್ IGST ಗೆ ಟರ್ನ್ ಓವರ್ ಲಯಬಲ್ ಆಗ್ಬೇಕಾದ್ರೆ ನಾವು ಯಾವ ಪ್ಲೇಸಿಗೆ ಡೀಲರು ಸಪ್ಲೈ ಮಾಡ್ತಾ ಇದ್ದಾನೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಮಿಸ್ಟರ್ ಚರಣ್ ರಾಜ್ ಇಸ್ ಎ ರಿಜಿಸ್ಟರ್ಡ್ ಡೀಲರ್ ಇನ್ ಮ್ಯಾಂಗ್ಳೂರ್, ಪ್ರೊವೈಡ್ಸ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫಾರ್ ದಿ ಮಂತ್ ಆಫ್ ನವೆಂಬರ್. ಚರಣ್ ರಾಜ್ ಅನ್ನೋರು ಒಬ್ರು ರಿಜಿಸ್ಟರ್ಡ್ ಡೀಲರ್, ಈಸ್ ಬೇಸ್ಡ್ ಇನ್ ಮ್ಯಾಂಗ್ಳೂರ್. He provides the following information for the month of November. Number 1, commodity A sold to a dealer in Delhi. The rate of GST notified to this commodity at 12% for rupees 3 lakhs. ನೋಡಿ, ಡೀಲರ್ ಪ್ಲೇಸ್ ಬಂದು ಮ್ಯಾಂಗ್ಳೂರ್, ಬಟ್ ಈಸ್ ಸಪ್ಲೈಯಿಂಗ್ commodity A to dealer in Delhi. ಸೊ ಆಗ ನಾವು ಈ IGST ನಲ್ಲಿ ತಗೋಬೇಕಾಗುತ್ತೆ. ದಿಸ್ ಪರ್ಟಿಕ್ಯುಲರ್ ಸಪ್ಲೈ ಕಮ್ಸ್ ಅಂಡರ್ ದಿ IGST ಕಂಪ್ಯೂಟೇಷನ್. IGST ಇಂಪೋಸ್ ಮಾಡಬೇಕಾಗುತ್ತೆ. ಈ ಟರ್ನ್ ಓವರ್ ನಾವು IGST ಕಂಪ್ಯೂಟೇಷನ್ಗೆ ತಗೋಬೇಕಾಗುತ್ತೆ. ಕಮಾಡಿಟಿ ಎಕ್ಸ್ ಸೋಲ್ಡ್ ಅಟ್ ನಿಲ್ ರೇಟ್ ಆಫ್ GST ಟು ಡೀಲರ್ ಅಟ್ ಬ್ಯಾಂಗ್ಳೂರ್ ಫಾರ್ rupees 2 lakhs. ನೋಡಿ, ಈ ಪರ್ಟಿಕ್ಯುಲರ್ ಸಪ್ಲೈ ಬಂದು ಇದನ್ನ ನಾವು ಕನ್ಸಿಡರ್ ಮಾಡಂಗೆ, ಬಿಕಾಸ್ ಇಟ್ಸ್ ಅ ನಿಲ್ ರೇಟ್ ಸಪ್ಲೈ. ನಾವು ಟ್ಯಾಕ್ಸಬಲ್ ಟರ್ನ್ ಓವರ್ಗೆ ಇದನ್ನ ತಗೊಳ್ಳೋಕೆ ಬರಲಿಕ್ಕಿಲ್ಲ. ಥರ್ಡ್ ಒನ್, ಪ್ರಾಡಕ್ಟ್ ಬಿ ಸೋಲ್ಡ್ ಟು ಅ ಡೀಲರ್ ಇನ್ ಮುಂಬೈ. ದ ರೇಟ್ ಆಫ್ GST at 5% for rupees 2,50,000. ಇದು ಅಷ್ಟೇ. ದಿಸ್ ಪರ್ಟಿಕ್ಯುಲರ್ ಸಪ್ಲೈ ಕಮ್ಸ್ ಅಂಡರ್ ದಿ IGST ಕಂಪ್ಯೂಟೇಷನ್. ಈ ಸಪ್ಲೈನ ನಾವು IGST ಕಂಪ್ಯೂಟೇಷನ್ಗೆ ಈ ಟರ್ನ್ ಓವರ್ ನ ಕನ್ಸಿಡರ್ ಮಾಡಿ ಟ್ಯಾಕ್ಸಬಲ್ ಟರ್ನ್ ಓವರ್ ಅಂತ ತಗೋತೀವಿ. ನೆಕ್ಸ್ಟ್, ಪ್ರಾಡಕ್ಟ್ ಆರ್ ಎಕ್ಸ್ಪೋರ್ಟೆಡ್ ಟು UK. ದ GST ರೇಟ್ at 12% if it is sold in India for rupees 4 lakhs. ಇಲ್ಲಿ UK ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಎಕ್ಸ್ಪೋರ್ಟ್ ಸಪ್ಲೈ ಕೂಡ ಝೀರೋ ರೇಟ್ ಆಗಿರೋದ್ರಿಂದ ದಿಸ್ ಕ್ಯಾನ್ ನಾಟ್ ಬಿ ಟೇಕನ್ ಫಾರ್ ದಿ ಕಂಪ್ಯೂಟೇಷನ್ ಆಫ್ ಟರ್ನ್ ಓವರ್ ಫಾರ್ ಎನಿ ಟ್ಯಾಕ್ಸಸ್. Commodity A sold to a dealer of Jammu and Kashmir. The rate of GST notified to this commodity at 12% for rupees 3 lakh. ಇದನ್ನ ನಾವು again this will be taken under the IGST ನಲ್ಲಿ ತಗೋತೀವಿ, ಯಾಕಂದ್ರೆ ಇದು ಕೂಡ ಇಂಟರ್ಸ್ಟೇಟ್ ಸಪ್ಲೈ ಆಗುತ್ತೆ. Product are sold to unregistered dealer in dealer of Mandya. The GST rate is at 12% for rupees 4 lakhs. ಇಲ್ಲಿ ನೋಡಿ, ಇಂಟ್ರಾಸ್ಟೇಟ್ ಸಪ್ಲೈ ಆಗುತ್ತೆ. ಇಲ್ಲಿ ಅನ್ರಿಜಿಸ್ಟರ್ಡ್ ಡೀಲರ್ಗೆ ಸಪ್ಲೈ ಮಾಡ್ತಾ ಇದ್ರೆ ಇಟ್ ಡಸಂಟ್ ಮ್ಯಾಟರ್, ಬಟ್ ಪರ್ಚೇಸ್ ಮಾಡಬೇಕಾದ್ರೆ ಅನ್ರಿಜಿಸ್ಟರ್ಡ್ ಸಪ್ಲೈಯರ್ ಇಂದ ಪರ್ಚೇಸ್ ಮಾಡಬಹುದು. ಅದು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಲ್ಲಿ ಬರುತ್ತೆ. ಈ ಅನ್ರಿಜಿಸ್ಟರ್ಡ್ ಡೀಲರ್ಗೆ ಸಪ್ಲೈ ಮಾಡ್ತಾ ಇರೋದ್ರಿಂದ ಇದನ್ನ ನಾವು ಇಂಟ್ರಾಸ್ಟೇಟ್ ಅಂದ್ರೆ ವಿತಿನ್ ಸ್ಟೇಟ್ ಆಗಿರೋದ್ರಿಂದ ಟ್ರಾನ್ಸಾಕ್ಷನ್ ಇಂಟ್ರಾಸ್ಟೇಟ್ ಅಲ್ಲಿ ಇಂಟ್ರಾಸ್ಟೇಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡಿಕೊಂಡು
CGST ಅಂಡ್ SGST ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಟರ್ನ್ ಓವರ್ನ CGST ಮತ್ತೆ SGST ಕ್ಯಾಲ್ಕುಲೇಷನ್ಗೆ ತಗೋತೀವಿ. ಪ್ರಾಡಕ್ಟ್ ಬಿ at 5% GST sold to SEZ developer in Bangalore for rupees 3 lakhs. Yeah, this particular supply considered as zero rated. ಇದನ್ನ ತಗೊಳಕ್ಕೆ ಬರೋದಿಲ್ಲ. Product X sold to a dealer in Haryana. The GST rate is 12% for rupees 5 lakhs. ಸೊ ಇದನ್ನು ಕೂಡ ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡಿಕೊಂಡು ನಾವು IGST ಕಂಪ್ಯೂಟೇಷನ್ ಈ ಟರ್ನ್ ಓವರ್ ನ ತಗೋತೀವಿ ಟ್ಯಾಕ್ಸಬಲ್ ಟರ್ನ್ ಓವರ್ ಅಂಡರ್ ಅಲ್ಲಿ. ಪ್ರಾಡಕ್ಟ್ ಎಸ್ ವಿಚ್ ಇಸ್ ಎಕ್ಸಮ್ಟೆಡ್ ಫ್ರಮ್ GST is sold to a registered dealer in Punjab. This is a exempted service. ಇದನ್ನ ನಾವು ಸಪ್ಲೈ ತಗೊಳಕ್ ಬರೋದಿಲ್ಲ ಟ್ಯಾಕ್ಸಬಲ್ ಟರ್ನ್ ಓವರ್ಗೆ. ಪ್ರಾಡಕ್ಟ್ 10 sold to a dealer in Dharwad who has registered under composition scheme at 28% of GST. ಸೊ ಇದನ್ನ ನಾವು ಇಂಟ್ರಾ ಸ್ಟೇಟ್ ಸೇಲ್ ಅಲ್ಲಿ ತಗೋತೀವಿ. ಇಂಟರ್ ಸ್ಟೇಟ್ ಟ್ರಾನ್ಸ್ಫರ್ ಸಪ್ಲೈ ಅಲ್ಲಿ ಧಾರವಾಡ ಅಲ್ಲಿ ಸೇಲ್ ಮಾಡಿರೋದ್ರಿಂದ ಬಿಕಾಸ್ ಪ್ಲೇಸ್ ಆಫ್ ಸಪ್ಲೈ ಇಸ್ ಸೇಮ್. ಪ್ರಾಡಕ್ಟ್ ಬಿ ಸೋಲ್ಡ್ ಟು an unit of FTZ ಫ್ರೀ ಟ್ರೇಡ್ ಝೋನ್. ಇದನ್ನ ಫಾರಿನ್ ಟ್ರೇಡ್ ಝೋನ್ ಅಂತ ಕರೀತಾರೆ. ಸೊ ಫ್ರೀ ಟ್ರೇಡ್ ಝೋನ್ಗೆ ಸಪ್ಲೈ ಮಾಡಿದ್ರೆ ಅದು ಕೂಡ ಜೀರೋ ರೇಟೆಡ್ ಆಗುತ್ತೆ. ಸೊ ದಿಸ್ ವಿಲ್ ನಾಟ್ ಬಿ ಟೇಕನ್ ಸಪ್ಲೈ ಫಾರ್ ಟ್ಯಾಕ್ಸಬಲ್ ಟರ್ನ್ ಓವರ್ ಇನ್ ಆರ್ಡರ್ ಟು ಕಂಪ್ಯೂಟ್ GST. Next, product M sold to registered dealer within the state. ಇದು CGST ಮತ್ತೆ SGST ಕಂಪ್ಯೂಟೇಷನ್ ಗೆ ಟ್ಯಾಕ್ಸಬಲ್ ಟರ್ನ್ ಓವರ್ ಬರುತ್ತೆ. ಡಿಟರ್ಮೈನ್ ದಿ ಟರ್ನ್ ಓವರ್ ವಿಚ್ ಇಸ್ ಲಯಬಲ್ ಟು ಟ್ಯಾಕ್ಸ್ ಅಂಡರ್ CGST, SGST, IGST ಅಂಡ್ ಡ್ಯೂಟಿ ಪೇಯಬಲ್. ಈ ಮೂರನ್ನು ನಾವು ಒಂದೇ ಫಾರ್ಮ್ಯಾಟ್ ಅಲ್ಲಿ ಮಾಡಬಹುದು. ಸೊ ಸೆಪರೇಟ್ ಆಗು ಮಾಡಬಹುದು. CGST ಅಂಡ್ SGST ಈಕ್ವಲ್ ಕಾಂಪೋನೆಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಅದನ್ನ ಒಂದು ಟೇಬಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ IGST ನ ಇನ್ನೊಂದು ಟೇಬಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಲೆಟ್ಸ್ ಮೂವ್ ಆನ್ ಟು ದಿ ಸೊಲ್ಯೂಷನ್. ಹೆಡ್ಡಿಂಗ್ ಬರೀರಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಟರ್ನ್ ಓವರ್ ಅಂಡ್ CGST ಅಂಡರ್ CGST ಅಂಡ್ SGST ಅಂಡ್ ಇಟ್ಸ್ ಟ್ಯಾಕ್ಸ್ ಲಯಬಿಲಿಟಿ. ಇಲ್ಲಿ 4 ಕಾಲಮ್ಸ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್, ಟ್ಯಾಕ್ಸಬಲ್ ಟರ್ನ್ ಓವರ್, GST ಪೇಯಬಲ್, SGST ಪೇಯಬಲ್. ಫಸ್ಟ್ ನಾವು ಇಂಟ್ರಾ ಸ್ಟೇಟ್ ಸಪ್ಲೈಸ್ ಏನಿದೆ, ಇಂಟ್ರಾ ಸ್ಟೇಟ್ ಟ್ಯಾಕ್ಸಬಲ್ ಸಪ್ಲೈಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅದನ್ನ ಮಾತ್ರ ತಗೊಳ್ಳೋಣ. ನೋಡಿ, ಫಸ್ಟ್ ಪಾಯಿಂಟ್ ಕಮಾಡಿಟಿ ಎ ಸೋಲ್ಡ್ ಟು ಡೀಲರ್. ಇದು ಇನ್ ಡೆಲ್ಲಿ, ಇದು ಇಂಟರ್ ಸ್ಟೇಟ್ ಸಪ್ಲೈ ಆಗಿರೋದ್ರಿಂದ IGST ಗೆ ಹೋಗುತ್ತೆ. ಕಮಾಡಿಟಿ ಎಕ್ಸ್ ಸೋಲ್ಡ್ ಇದು ಬರ್ಲಿಕ್ಕಿಲ್ಲ, ನಿಲ್ ರೈಟ್ ಆಗಿರೋದ್ರಿಂದ. ಪ್ರಾಡಕ್ಟ್ ಬಿ ಸೋಲ್ಡ್ ಟು ಡೀಲರ್ ಇನ್ ಮುಂಬೈ, ಇದು IGST ಆಗಿರುತ್ತೆ, IGST ರಿಟರ್ನ್ ಓವರ್ ಬರುತ್ತೆ. ಪ್ರಾಡಕ್ಟ್ ಆರ್ ಎಕ್ಸ್ಪೋರ್ಟೆಡ್ ಟು, ಇದು ನಿಲ್ ರೇಟ್ ಬರುತ್ತೆ. ಕಮಾಡಿಟಿ ಎ ಸೋಲ್ಡ್ ಟು ಡೀಲರ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್, ಇದು ಸಹ IGST ಬರುತ್ತೆ. ಪ್ರಾಡಕ್ಟ್ ಆರ್ ಸೋಲ್ಡ್ ಟು ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ಮಂಡ್ಯ. ಸೊ ದಿಸ್ ಇಸ್ ಟೇಕನ್ ಅಂಡರ್ ಟ್ಯಾಕ್ಸಬಲ್ ಟರ್ನ್ ಓವರ್ ಅಂಡರ್ CGST ಅಂಡ್ SGST. ನೋಡಿ, ಪ್ರಾಡಕ್ಟ್ ಆರ್ ಸೋಲ್ಡ್ ಟು ಅನ್ರಿಜಿಸ್ಟರ್ಡ್ ಡೀಲರ್ ಇನ್ ಮಂಡ್ಯ 4 lakh rupees. ಇಲ್ಲಿ 6% ಈಚ್ CGST ಅಂಡ್ SGST 6% 4 ಲಕ್ಷದ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ 24,000 ಬರುತ್ತೆ. SGST 6% ಮಾಡಿದ್ರೆ 24,000 ಬರುತ್ತೆ. ಪ್ರಾಡಕ್ಟ್ ಬಿ at 5% GST sold to SCZ, ಇದು ಜೀರೋ ರೇಟೆಡ್, ಇದು ತಗೊಳಕ್ ಬರೋದಿಲ್ಲ. ಪ್ರಾಡಕ್ಟ್ ಎಕ್ಸ್ ಸೋಲ್ಡ್ ಟು ಡೀಲರ್ ಇನ್ ಹರಿಯಾಣ, IGST ಬರುತ್ತೆ. ಪ್ರಾಡಕ್ಟ್ ಎಸ್ ಈಸ್ ಎಕ್ಸಮ್ಟೆಡ್ ಸಪ್ಲೈ, ಇದು ಕೂಡ ತಗೊಳಕ್ ಬರಲ್ಲ. ಪ್ರಾಡಕ್ಟ್ ಎನ್ ಸೋಲ್ಡ್ ಟು ಡೀಲರ್ ಇನ್ ಧಾರವಾಡ, ಸೊ ಇದನ್ನ ತಗೋತೀವಿ ನಾವು. ಪ್ರಾಡಕ್ಟ್ ಎನ್ ಸೋಲ್ಡ್ ಟು ಡೀಲರ್ ಇನ್ ಧಾರವಾಡ at 28%. ಇಲ್ಲಿ 28% ಅಂದ್ರೆ 14% ಮಾಡಬೇಕಾಗುತ್ತೆ. 2 lakh ಮೇಲೆ 14% ಮಾಡಿದ್ರೆ CGST 28,000, SGST 28,000 ಬರುತ್ತೆ. ದೆನ್ ಪ್ರಾಡಕ್ಟ್ ಬಿ ಸೋಲ್ಡ್ ಟು an unit of FTZ, ಇದು ಬರ್ಲಿಕ್ಕಿಲ್ಲ. ಫ್ರೀ ಟ್ರೇಡ್ ಝೋನ್, ಇಟ್ ಇಸ್ ಜೀರೋ ರೇಟೆಡ್. ಪ್ರಾಡಕ್ಟ್ ಎಂ ಸೋಲ್ಡ್ ಟು ರಿಜಿಸ್ಟರ್ಡ್ ಡೀಲರ್ ವಿತ್ ಇನ್ ಸ್ಟೇಟ್, ಇದು ಬರುತ್ತೆ. 5 lakh ಮೇಲೆ 9% ಈಚ್ ಮಾಡಬೇಕು, 45,000 ಬರುತ್ತೆ. ಸೊ ಟೋಟಲ್ ಟ್ಯಾಕ್ಸಬಲ್ ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅನಂತರ ಏನ್ CGST ಕ್ಯಾಲ್ಕುಲೇಟ್ ಮಾಡಿದಿರಾ ಅದನ್ನ ಆಡ್ ಅಪ್ ಮಾಡ್ಕೊಳ್ಳಿ. ಸಿಮಿಲರ್ಲಿ SGST ಏನ್ ಕ್ಯಾಲ್ಕುಲೇಟ್ ಮಾಡಿದಿರಾ ಅದನ್ನು ಆಡ್ ಅಪ್ ಮಾಡ್ಕೊಳ್ಳಿ. ಸೊ ಟೋಟಲ್
ಟ್ಯಾಕ್ಸಬಲ್ ಟರ್ನ್ ಓವರ್ ಅಂಡ್ ಡ್ಯೂಟಿ ಪೇಯಬಲ್ ಅಂತ ಬರೀರಿ. ನೆಕ್ಸ್ಟ್ IGST ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಟರ್ನ್ ಓವರ್ ಅಂಡರ್ IGST ಅಂಡ್ ಇಟ್ಸ್ ಟ್ಯಾಕ್ಸ್ ಲಯಬಿಲಿಟಿ. ಇಲ್ಲಿ ನೋಡಿ, ಪ್ರಾಡಕ್ಟ್ ಬಿ ಕಮಾಡಿಟಿ ಎ ಸೋಲ್ಡ್ ಟು ಡೀಲರ್ ಇನ್ ಡೆಲ್ಲಿ 12% 3 lakh ಮೇಲೆ ಕ್ಯಾಲ್ಕುಲೇಟ್ ಮಾಡಿ. 3 lakh into 12%, 36,000 ಬರುತ್ತೆ. ಬಿಕಾಸ್ ಇಟ್ ಇಸ್ interstate supply of taxable goods. Then second one ಬರ್ಲಿಕ್ಕಿಲ್ಲ. ಮತ್ತೆ third one ನೋಡಿ. Third one, product B sold to dealer in Mumbai 5%, 2,50,000 ಮೇಲೆ ಕ್ಯಾಲ್ಕುಲೇಟ್ ಮಾಡಿ. Product B sold to dealer in Mumbai because it is a interstate supply. 50 ಮೇಲೆ 5% ಮಾಡಿದ್ರೆ 12,500 ಬರುತ್ತೆ. Then go to the fourth point, export to UK. ಇದು 0 ರೇಟ್ ಬರ್ಲಿಕ್ಕಿಲ್ಲ. Then commodity A sold to a dealer of Jammu and Kashmir. ಸೊ ಇದು 3 lakh ಮೇಲೆ 12% ಕ್ಯಾಲ್ಕುಲೇಟ್ ಮಾಡಿ. ಇದು ಇಂಟರ್ಸ್ಟೇಟ್ ಸಪ್ಲೈ ಆಗುತ್ತೆ. ಕಮಾಡಿಟಿ ಎ ಸೋಲ್ಡ್ ಟು ಡೀಲರ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ 12%, 3 lakh into 12%, 36,000. Then go to the 6th point, ಪ್ರಾಡಕ್ಟ್ ಆರ್ ಸೋಲ್ಡ್ ಟು ಅನ್ರಿಜಿಸ್ಟರ್ಡ್. ಇದು ಬರ್ಲಿಕ್ಕಿಲ್ಲ IGST ಗೆ. ಮತ್ತೆ ಇದು SEZ ಕೂಡ ಬರ್ಲಿಕ್ಕಿಲ್ಲ. ಪ್ರಾಡಕ್ಟ್ ಎಕ್ಸ್ ಹರಿಯಾಣ, ಪ್ರಾಡಕ್ಟ್ ಎಕ್ಸ್ ಸೋಲ್ಡ್ ಟು ಡೀಲರ್ ಇನ್ ಹರಿಯಾಣ, ದ GST ರೇಟ್ ಇಸ್ 12%. ಇದು IGST ಬರುತ್ತೆ. ಆ ಅಂಡರ್ ಅಲ್ಲಿ ಟರ್ನ್ ಓವರ್ಗೆ ತಗೊಳ್ಳಿ. 12% into 5 lakh. ಪ್ರಾಡಕ್ಟ್ ಎಕ್ಸ್ ಸೋಲ್ಡ್ ಟು ಡೀಲರ್ ಇನ್ ಹರಿಯಾಣ 5 lakh into 12%, 60,000. And ಪ್ರಾಡಕ್ಟ್ ಎಸ್ ವಿಚ್ ಇಸ್ ಎಕ್ಸಮ್ಟೆಡ್. ಇದೇನ್ ಬರೀಬೇಕಂತ ಏನೋ ಅವಶ್ಯಕತೆ ಇಲ್ಲ. 0 ರೇಟೆಡ್ ಮತ್ತೆ ಎಕ್ಸಮ್ಟ್ ಅಂತ ಅದನ್ನ ಇಗ್ನೋರ್ ಮಾಡಬಹುದು. ಬೇಕಂದ್ರೆ ಫಾರ್ಮ್ಯಾಟ್ಗೆ ಆಗ್ಬಹುದು. ಇಟ್ ಇಸ್ ಲೆಫ್ಟ್ ಟು ಯು. Then last one, product M sold to registered dealer within the category, that's done. ಆಯ್ತು. ಇದು ಫ್ರೀ 0 ರೇಟೆಡ್ FTZ ಗೆ ಸೇಲ್ ಮಾಡೋದು ಎಕ್ಸ್ಪೋರ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. 0 ರೇಟೆಡ್. ಸೊ ಅದನ್ನ ಕೂಡ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಟೋಟಲ್ ಮಾಡಿ ಟ್ಯಾಕ್ಸಬಲ್ ಟರ್ನ್ ಓವರ್ 13,50,000 ಬರುತ್ತೆ. IGST ಪೇಯಬಲ್ 1,44,500 ಬರುತ್ತೆ. Illustration number 4. Mr. Varun is a registered dealer in Bhopal. From the following particulars, compute turnover which is taxable under IGST and IGST payable. ಇಲ್ಲಿ ಓನ್ಲಿ IGST ಮಾತ್ರ ಕೇಳಿದರೆ. CGST ಮತ್ತೆ SGST ಏನಾದ್ರು ಇದ್ರೆ ಅದನ್ನ ಇಗ್ನೋರ್ ಮಾಡಬೇಕು. ಅಂದ್ರೆ ಐ ಮೀನ್ ಇಂಟ್ರಾ ಸ್ಟೇಟ್ ಸೇಲ್ ಇದ್ರೆ, ವಿತ್ ಇನ್ ಸ್ಟೇಟ್ ಏನಾದ್ರು ಸೇಲ್ ಆಗಿದ್ರೆ ಅದನ್ನ ಇಗ್ನೋರ್ ಮಾಡಬೇಕು. ವಿ ಆರ್ ಗೋಯಿಂಗ್ ಟು ಫೋಕಸ್ ಓನ್ಲಿ ಆನ್ ಇಂಟರ್ ಸ್ಟೇಟ್ ಸಪ್ಲೈ ಆಫ್ taxable goods and services. Taxable goods and services. ಇಲ್ಲಿ ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ, ಇಲ್ಲಿ ಫಸ್ಟ್ ಡೀಲರ್ ಯಾವ ಪ್ಲೇಸ್ ಇಂದ ಸಪ್ಲೈ ಮಾಡ್ತಾರೆ ಅನ್ನೋದು ಫಸ್ಟ್ ನೋಡ್ಕೋಬಿಡಿ. ರಿಜಿಸ್ಟರ್ಡ್ ಡೀಲರ್ ಇನ್ ಭೋಪಾಲ್ ಬೇಸ್ಡ್ ಡೀಲರ್. ಸೊ ಅವ್ರೇನಾದ್ರು ಭೋಪಾಲ್ ಮಧ್ಯಪ್ರದೇಶ್ ಇಂದ ಬೇರೆ ಸ್ಟೇಟ್ಗೆ ಸಪ್ಲೈ ಮಾಡಿದ್ರೆ ಆ ತರ ಸಪ್ಲೈಸ್ ಮಾತ್ರ ತಗೋಬೇಕು. ಸಪ್ಲೈಸ್ ಅಂದ್ರೆ ಎಲ್ಲ ಸಪ್ಲೈಸ್ ತಗೊಳಕ್ ಬರ್ಲಿಕ್ಕಿಲ್ಲ. ಓನ್ಲಿ ಟ್ಯಾಕ್ಸಬಲ್ ಸಪ್ಲೈಸ್. ಪ್ರಾಡಕ್ಟ್ ಸಿ ವರ್ತ್ ₹2,04,000 ಸೋಲ್ಡ್ ಟು ರಿಜಿಸ್ಟರ್ಡ್ ಡೀಲರ್ ಆಫ್ ಪಂಜಾಬ್. ಇದನ್ನ ತಗೊಳಕ್ ಬರುತ್ತೆ at 28%. ಏನಕ್ಕೆ ಅಂದ್ರೆ ಇಟ್ ಈಸ್ ಅ ಇಂಟರ್ ಸ್ಟೇಟ್ ಸಪ್ಲೈಸ್. ಮಧ್ಯಪ್ರದೇಶದಿಂದ ಪಂಜಾಬ್ಗೆ ಟ್ಯಾಕ್ಸಬಲ್ ಸಪ್ಲೈಸ್ ನ ಸಪ್ಲೈ ಮಾಡ್ತಾ ಇದಾರೆ. ಟ್ಯಾಕ್ಸಬಲ್ ಗೂಡ್ಸ್ ಅಂಡ್ ಸರ್ವಿಸಸ್ ನ ಸಪ್ಲೈ ಮಾಡ್ತಾ ಇದಾರೆ. ಪ್ರಾಡಕ್ಟ್ ಎಂ ಅಮೌಂಟಿಂಗ್ ಟು ₹2 lakhs ಸಪ್ಲೈ ಟು ಡೀಲರ್ ಇನ್ ಶ್ರೀನಗರ್ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್. ಅದನ್ನು ತಗೋತೀವಿ. ಪ್ರಾಡಕ್ಟ್ ಬಿ ವರ್ತ್ ₹2,20,000 ಟ್ರಾನ್ಸ್ಫರ್ ಟು ದೇರ್ ಬ್ರಾಂಚ್ ಅಟ್ ಕೋಲ್ಕತಾ. ಬ್ರಾಂಚ್ ಟ್ರಾನ್ಸ್ಫರ್ ಆಗಿದ್ರು ಸಹ ಕೋಲ್ಕತಾ ಅಂದ್ರೆ ವೆಸ್ಟ್ ಬೆಂಗಾಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದರಿಂದ ಅದನ್ನು ಸಹ ನಾವು ಇಂಟರ್ ಸ್ಟೇಟ್ ಅಂತ ತಗೊಂಡು ಟ್ಯಾಕ್ಸಬಲ್ ಟರ್ನ್ ಓವರ್ಗೆ IGST ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ತಗೋತೀವಿ. ಕಮಾಡಿಟಿ Z ವರ್ತ್ ₹3 lakhs ಸಪ್ಲೈ ಟು ಜಾಬ್ ವರ್ಕರ್. ಜಾಬ್ ವರ್ಕರ್ಗೆ ಸಪ್ಲೈ ಮಾಡೋದನ್ನ ಸಪ್ಲೈ ಅಂತ ಕನ್ಸಿಡರ್ ಮಾಡಲ್ಲ. ಅದನ್ನ ಇಗ್ನೋರ್ ಮಾಡಬೇಕು. ಮತ್ತೆ ಹಾಗೇನೆ ಏನಾದ್ರು ಏಜೆಂಟ್ ಗೆ ಸಪ್ಲೈ ಮಾಡಿದ್ರೆ ಅದನ್ನು ಕೂಡ ನಾವು
ಸಪ್ಲೈ ಅಂತ ಕನ್ಸಿಡರ್ ಮಾಡಲ್ಲ, ಇಗ್ನೋರ್ ಮಾಡಬೇಕಾಗುತ್ತೆ. Ayurvedic medicine worth rupees 1,64,800 are sold to registered dealer of Maharashtra at 12%. ಇದನ್ನು ಸಹ ನಾವು IGST ಟರ್ನ್ ಓವರ್ಗೆ ತಗೋಬೇಕಾಗುತ್ತೆ. ಪ್ರಾಡಕ್ಟ್ ಟೆಸ್ಟ್ ವರ್ತ್ rupees 54,000 are sold to the registered dealer of UP, Uttar Pradesh at 5%. ಇದನ್ನು ಟ್ಯಾಕ್ಸಬಲ್ ಟರ್ನ್ ಓವರ್ಗೆ IGST ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಪ್ರಾಡಕ್ಟ್ G rated at 5% amounting to rupees 3,10,000 were sold to firm of London in the course of export outside India. ಇದನ್ನ ಝೀರೋ ರೇಟೆಡ್ ಅಂತ ಕನ್ಸಿಡರ್ ಮಾಡಬೇಕು, ಬಿಕಾಸ್ ಇಟ್ಸ್ ಎಕ್ಸ್ಪೋರ್ಟ್, ಲಂಡನ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಪ್ರಾಡಕ್ಟ್ ಟೆಸ್ಟ್ ಅಮೌಂಟಿಂಗ್ ಟು rupees 540,000 are sold to registered dealer of UP. IGST ಬರುತ್ತಿದ್ದು ಬಿಕಾಸ್ ಇಟ್ ಇಸ್ ಇಂಟರ್ ಸ್ಟೇಟ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಕಮಾಡಿಟಿ ಎಕ್ಸ್ ಇಂಪೋರ್ಟೆಡ್ ಫ್ರಮ್ UK. ಇಂಪೋರ್ಟೆಡ್ ಮಾಡಿದ್ರೆ ಅದನ್ನ ನಾವು ತಗೊಳಕ್ಕೆ ಬರಲ್ಲ. ಇಂಪೋರ್ಟೆಡ್ ನ ನಾವು ತಗೊಳಕ್ಕೆ ಬರ್ಲಿಕ್ಕಿಲ್ಲ, ಯಾಕಂದ್ರೆ ಇಂಪೋರ್ಟೆಡ್ ನ ನಾವು ತಗೋತೀವಿ. ಏನಾದ್ರೂ ಪರ್ಚೇಸಸ್ ಮಾಡಿದ್ರೆ ಅದನ್ನ ತಗೊಳಕ್ಕೆ ಬರಲ್ಲ. IGST ಗೆ ಇಂಪೋರ್ಟ್ ನ ತಗೋತೀವಿ. ಏನಾದ್ರೂ ಇನ್ಪುಟ್ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಅದನ್ನ ತಗೊಳಕ್ಕೆ ಬರಲ್ಲ. ದೆನ್ ರಿಸೀವ್ಡ್ ಗೂಡ್ಸ್ ಫ್ರಮ್ ರಿಜಿಸ್ಟರ್ಡ್ ಡೀಲರ್ ಆಫ್ ಹರಿಯಾಣಾ. ಇಲ್ಲಿ ನೋಡಿ, ರಿಸೀವ್ಡ್ ಗೂಡ್ಸ್ ಫ್ರಮ್ ರಿಜಿಸ್ಟರ್ಡ್ ಡೀಲರ್ ಆಫ್ ಹರಿಯಾಣಾ ಅಂದ್ರೆ ಏನರ್ಥ? ಇಟ್ ಈಸ್ ಪರ್ಚೇಸ್ ಆಫ್ ಗೂಡ್ಸ್. ಇದು ಪರ್ಚೇಸಸ್ ಆಗುತ್ತೆ, ಇದನ್ನ ನಾವು ತಗೊಳಕ್ ಬರಲ್ಲ. ಹರಿಯಾಣದಿಂದ ಪರ್ಚೇಸ್ ಮಾಡಿರೋದನ್ನ ತಗೊಳಕ್ಕೆ. ಸೇಲ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಟು ರಿಜಿಸ್ಟರ್ಡ್ ಡೀಲರ್. ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನಾನ್ ಟ್ಯಾಕ್ಸಬಲ್ ಗೂಡ್ಸ್ ಆಗುತ್ತೆ, ಅದನ್ನ ತಗೊಳಕ್ ಬರಲ್ಲ. ಪೆಟ್ರೋಲಿಯಂ ಪ್ರಾಡಕ್ಟ್ ಮತ್ತೆ ಆಲ್ಕೋಹಾಲಿಕ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಇದನ್ನ ತಗೊಳಕ್ ಬರಲ್ಲ. ಇಟ್ ಇಸ್ ಅ ನಾನ್ ಟ್ಯಾಕ್ಸಬಲ್ ಗೂಡ್ಸ್. ಸೇಲ್ ಆಫ್ ಆಲ್ಕೋಹಾಲಿಕ್ ಲಿಕ್ಕರ್, ಇಲ್ಲಿ ನೋಡಿ, ಸೇಲ್ ಆಫ್ ಆಲ್ಕೋಹಾಲ್ ಲಿಕ್ಕರ್ ಕೂಡ ನಾನ್ ಟ್ಯಾಕ್ಸಬಲ್ ಗೂಡ್ಸ್, ಅದನ್ನ ತಗೊಳಕ್ ಬರಲ್ಲ. ಸಪ್ಲೈಡ್ ಪ್ರಾಡಕ್ಟ್ ಟೆಲ್ ವರ್ತ್ rupees 8,000 ಟು ಡೀಲರ್ ಇನ್ ಭೋಪಾಲ್. ಇದನ್ನ ಇಂಟ್ರಾ ಸ್ಟೇಟ್ ಸಪ್ಲೈ ಬರೋದ್ರಿಂದ IGST ಕಂಪ್ಯೂಟೇಷನ್ಗೆ ಟ್ಯಾಕ್ಸಬಲ್ ಟರ್ನ್ ಓವರ್ ಅಂತ ತಗೊಳಕ್ ಬರಲ್ಲ. ಪ್ರಾಡಕ್ಟ್ ಆರ್ ಅಮೌಂಟಿಂಗ್ ಟು rupees 3,45,000 sold to an unregistered dealer ಆಫ್ ಭುವನೇಶ್ವರ್. ಇದನ್ನ ಇಂಟರ್ ಸ್ಟೇಟ್ ಅಂತ ತಗೋತೀವಿ, ಬಿಕಾಸ್ ಪ್ಲೇಸ್ ಆಫ್ ಸಪ್ಲೈ ಇಸ್ ಡಿಫರೆಂಟ್. ರೆಂಡರಿಂಗ್ ಸರ್ವಿಸಸ್ ವರ್ತ್ rupees 3 lakh to a person of New Delhi at 18%. ಇದನ್ನು ಅಷ್ಟೇ ಇಂಟರ್ ಸ್ಟೇಟ್ ಸರ್ವಿಸಸ್ ಅಂತ ತಗೋತೀವಿ. ಪ್ರಾಡಕ್ಟ್ ಎಸ್ ಸೋಲ್ಡ್ ಡೀಲರ್ ಆಫ್ ಅರುಣಾಚಲ್ ಪ್ರದೇಶ್. ಸೊ ದಿಸ್ ಆಲ್ಸೋ ಕ್ಯಾನ್ ಬಿ ಟೇಕನ್ for turnover in order to calculate IGST. Now let's look at the solution. Write down the heading: completion of taxable turnover under IGST and its tax liability. Make 3 columns: particular, taxable turnover, and IGST payable. Product C sold to registered dealer of Punjab. ಇಲ್ಲಿ ನೋಡಿ, ವರುಣ್ ಭೂಪಾಲ್ ಅಂದ್ರೆ ಮಧ್ಯಪ್ರದೇಶ ಬೇಸ್ಡ್ ಆಗಿರೋದ್ರಿಂದ ಬೇರೆ ಸ್ಟೇಟ್ ಸಪ್ಲೈ ಮಾಡಿದ್ರೆ ಅದನ್ನ ನಾವು IGST ಕ್ಯಾಲ್ಕುಲೇಷನ್ಗೆ ಟರ್ನ್ ಓವರ್ ಅಂತ ತಗೋತೀವಿ. ಪ್ರಾಡಕ್ಟ್ ಸಿ 2,04,000, ಅದ್ರ ಮೇಲೆ 28% ಕ್ಯಾಲ್ಕುಲೇಟ್ ಮಾಡಿ, 57,120 ಬರುತ್ತೆ. ಸಿಮಿಲರ್ಲಿ ಪ್ರಾಡಕ್ಟ್ ಎಂ ಸಪ್ಲೈ ಟು ಡೀಲರ್ ಇನ್ ಶ್ರೀನಗರ್ ಈಸ್ ಜಮ್ಮು ಅಂಡ್ ಕಾಶ್ಮೀರ್, ಅದು ಕೂಡ ಇಂಟರ್ ಸ್ಟೇಟ್ ಸಪ್ಲೈಸ್ ಬರುತ್ತೆ. 2% 2 lakh ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ 24,000 ಬರುತ್ತೆ. ದೆನ್ ಪ್ರಾಡಕ್ಟ್ ಎಂ ವರ್ ಟ್ರಾನ್ಸ್ಫರ್ ಟು ಪ್ರಾಡಕ್ಟ್ ಬಿ. Product B worth rupees 2,20,000 transferred to branch at Kolkata. ಕೋಲ್ಕತ್ತಾ ಬ್ರಾಂಚ್ ಆಗಿ ಅದು ಕೂಡ ಇಂಟ್ರೆಸ್ಟ್ ಬರುತ್ತೆ. ಇ ಅಂತ ಮಾಡ್ಕೊಳ್ಳಿ, ಎಂ ಅಂತ ಆಗೋಗಿದೆ. 2,20,000 ಇಂಟು 18% ಮಾಡಿದ್ರೆ 39,600 ಬರುತ್ತೆ. ದೆನ್ ಕಮಾಡಿಟಿ ಝೆಡ್ ಜಾಬ್ ವರ್ಕರ್ಗೆ ಸಪ್ಲಿಮೆಂಟರ್ ಸಪ್ಲೈ ಅಂತ ಟ್ರೀಟ್ ಮಾಡ್ಲಿಕ್ಕೆ ಬರೋದಿಲ್ಲ. Ayurvedic medicine worth rupees 1,64,800 are sold to registered dealer of Maharashtra. So Maharashtra dealer ಗೆ ಸೇಲ್ ಮಾಡಿರೋದ್ರಿಂದ ಇಂಟರ್ ಸ್ಟೇಟ್ ಸಪ್ಲೈ ಆಗುತ್ತೆ. 1,64,800 ಇಂಟು 12% ಮಾಡಿದ್ರೆ 1,64,800 ಇಂಟು 12% 19,776 ಬರುತ್ತೆ. ದೆನ್ ಪ್ರಾಡಕ್ಟ್ S worth rupees 54,000 are sold to registered dealer of Uttar Pradesh at 5%. 54,000 into 5% ಮಾಡಿ 54,000 into 5% ಅಂದ್ರೆ 2,700 ಬರುತ್ತೆ. ಅದು IGST ಕ್ಯಾಲ್ಕುಲೇಷನ್ಗೆ ಇಂಟರ್ ಸ್ಟೇಟ್
ಸಪ್ಲೈ ಅಂತ ನಾವು ಟರ್ನ್ ಓವರ್ಗೆ ತಗೋತೀವಿ. ದೆನ್ ಪ್ರಾಡಕ್ಟ್ ಜಿ at 5%, 3,10,000 amounting to rupees 3,10,000 were sold to firm in London. ಇದು ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ನಾವು ತಗೊಳಕ್ ಬರಲ್ಲ, IGST ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಟರ್ನ್ ಓವರ್ ಅಂತ. ದೆನ್ ಪ್ರಾಡಕ್ಟ್ ಎಸ್ ಅಮೌಂಟಿಂಗ್ ಟು 5,40,000 sold to registered dealer at UP 5% ಕ್ಯಾಲ್ಕುಲೇಟ್ ಮಾಡಿ 5,40,000 ಮೇಲೆ 27,000 ಬರುತ್ತೆ. ದೆನ್ ಗೋ ಬ್ಯಾಕ್ ಟು ದಿ ಪಾಯಿಂಟ್ ನಂಬರ್ 9. Commodity X imported from UK. Any imports comes under the IGST turnover. So ಅದು ಟ್ಯಾಕ್ಸಬಲ್ ಟರ್ನ್ ಓವರ್ ಅಂತ ತಗೊಂಡು ನಾವು ಇಂಪೋರ್ಟ್ ಮಾಡ್ಕೊಂಡಿದ್ರೆ ಓದ್ತೀವಿ. 8 lakhs into 12%, 96,000 ಬರುತ್ತೆ. ದೆನ್ ಸೇಲ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಸೇಲ್ ಆಫ್ ಆಲ್ಕೋಹಾಲಿಕ್ ಲಿಕ್ಕರ್ ನಾನ್ ಟ್ಯಾಕ್ಸಬಲ್ ಸಪ್ಲೈಸ್ ಆಗಿದೆ, ಅದರಿಂದಾಗಿ ತಗೊಳಕ್ ಬರಲ್ಲ. ಸಪ್ಲೈಡ್ ಪ್ರಾಡಕ್ಟ್ ಎಲ್ ವರ್ತ್ rupees 8 lakhs to dealer in Bhopal at 5%. ಇದು ಇಂಟ್ರಾಸ್ಟೇಟ್ ಸಪ್ಲೈ ಆಗುತ್ತೆ. ಇದು CGST ಮತ್ತೆ SGST ನಲ್ಲಿ ಬರುತ್ತೆ. 2.5% ಈಚ್ ಕ್ಯಾಲ್ಕುಲೇಟ್ ಮಾಡಬೇಕು. ನಮ್ಗೆ ಇಲ್ಲಿ ಓನ್ಲಿ IGST ಕ್ಯಾಲ್ಕುಲೇಷನ್ಗೆ ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರಿಂದ ನಾವು IGST ಮಾತ್ರ ಫೋಕಸ್ ಮಾಡ್ತಾ ಇದೀವಿ. ಪ್ರಾಡಕ್ಟ್ ಅಮೌಂಟಿಂಗ್ ಟು rupees 3,45,000 sold to unregistered dealer. ಸೊ ಇದನ್ನ ನಾವು ಇಂಟರ್ಸ್ಟೇಟ್ ಸಪ್ಲೈ ಅಂತ ತಗೋತೀವಿ. 12%, 3,45,000 ಮೇಲೆ 41,400 ಬರುತ್ತೆ. ದೆನ್ ರೆಂಡರಿಂಗ್ ಎ ಸರ್ವಿಸಸ್ ಫಾರ್ rupees 3 lakh to a person of New Delhi. ಸೊ ಇಂಟರ್ಸ್ಟೇಟ್ ಸಪ್ಲೈ ಬರುತ್ತೆ. ಸೊ 18% 3 lakh ಮೇಲೆ ಕ್ಯಾಲ್ಕುಲೇಟ್ ಮಾಡಿ. 3 lakh into 18%, 54,000. ಲಾಸ್ಟ್ ಒನ್, ಅರುಣಾಚಲ ಪ್ರದೇಶಕ್ಕೆ ಪ್ರಾಡಕ್ಟ್ ಎಸ್ ಅನ್ನ ಸಪ್ಲೈ ಮಾಡ್ತಾ ಇದ್ರೆ ಇದು ಕೂಡ ಇಂಟರ್ಸ್ಟೇಟ್ ಸಪ್ಲೈ ಆಗುತ್ತೆ. ಸೊ 3,55,000 into 5% ಮಾಡಿ 17,750 ಬರುತ್ತೆ. ಟೋಟಲ್ ಟ್ಯಾಕ್ಸಬಲ್ ಟರ್ನ್ ಓವರ್ 31,82,800 ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ. ಮತ್ತೆ IGST ಪೇಬಲ್ 3,79,346 ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.